3 ದಶಕಗಳಿಂದ ಅಭಿವೃದ್ಧಿ ಕಾಣದ ರಸ್ತೆಗೆ ಭೂಮಿ ಪೂಜೆ. 8.18 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಹಲವು ದಶಕಗಳಿಂದ ಅಭಿವೃದ್ಧಿ ಕಾಣದೆ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದ ದೊಡ್ಡೇಗೌಡನಕೊಪ್ಪಲಿನಿಂದ ಸೆಣಬನಕೊಪ್ಪಲು ಮಾರ್ಗವಾಗಿ ಕಡಬ ಸಂಪರ್ಕಿಸುವ ಮುಖ್ಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 6,18,00,000 ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು ಸ್ಥಳೀಯ ಜನರಲ್ಲಿ ಸಂತಸ ಮೂಡಿಸಿದೆ. ಇದೇ ವೇಳೆ ಕಣಿವೆಕೊಪ್ಪಲು ಗ್ರಾಮದಲ್ಲಿ 50 ಲಕ್ಷ ರು ವೆಚ್ಚದ ಚರಂಡಿ ಹಾಗೂ ಸಿಸಿ ರಸ್ತೆ ಕಾಮಗಾರಿಗೆ, ಬನ್ನಂಗಾಡಿ ಗ್ರಾಮದಲ್ಲಿ 1 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಾಗೂ ಬನ್ನಂಗಾಡಿಯ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶಾಸಕರು ಚಾಲನೆ ನೀಡಿದರು. ಜೊತೆಗೆ ಬೇಬಿ ಗ್ರಾಮದಲ್ಲಿ 50 ಲಕ್ಷ ರು ವೆಚ್ಚದ ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿಗೂ ಭೂಮಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದ ವೇಳೆ ಗ್ರಾಮಸ್ಥರು ಹಾಗೂ ಯುವಕರು ಶಾಸಕರಿಗೆ ಆತ್ಮೀಯ ಸ್ವಾಗತ ಕೋರಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಅಭಿನಂದನೆ ಸಲ್ಲಿಸಿದರು. ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ರಸ್ತೆ ಇದೀಗ ಅಭಿವೃದ್ಧಿಯಾಗುತ್ತಿರುವುದು ಗ್ರಾಮೀಣ ಜನರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಈ ಸಂದರ್ಭದಲ್ಲಿ ವಕೀಲ ಪ್ರೀತಮ್ ಗೌಡ ಅವರ ನೇತೃತ್ವದಲ್ಲಿ ಹೇಮಂತ್, ಮನೋಹರ, ಸಚಿನ್, ಮನೋಜ್, ಸತೀಶ್, ಕಾರ್ತಿಕ್, ತೇಜಸ್, ಕೃಷ್ಣ, ಮಹೇಶ್, ಚಂದನ್, ಅಭಿ ಸೇರಿದಂತೆ 25ಕ್ಕೂ ಹೆಚ್ಚು ಯುವಕರು ಹಾಗೂ ಮುಖಂಡರು ರೈತ ಸಂಘಟನೆಗೆ ಸೇರ್ಪಡೆಯಾದರು. ಹೊಸ ಸದಸ್ಯರನ್ನು ರೈತ ಸಂಘದ ಮುಖಂಡರು ಆತ್ಮೀಯವಾಗಿ ಹಸಿರು ಸಾಲು ಹಾಕುವ ಮೂಲಕ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್ ಅವರು, ಈ ಭಾಗದ ರಸ್ತೆ ಹಲವು ವರ್ಷಗಳಿಂದ ಹದಗೆಟ್ಟಿದ್ದು ಜನರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದರು. ಇದೀಗ ಶಾಸಕರು ಅಭಿವೃದ್ಧಿಯ ದೃಷ್ಟಿಯಿಂದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿರುವುದು ಸ್ವಾಗತಾರ್ಹ. ಮೇಲುಕೋಟೆ ಕ್ಷೇತ್ರವನ್ನು ರಾಜ್ಯದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವ ಉದ್ದೇಶದಿಂದ ಗುಣಮಟ್ಟದ ಶಿಕ್ಷಣ, ಆರೋಗ್ಯ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಏನು ದೊಡ್ಡೇಗೌಡನಕೊಪ್ಪಲು ಸೆಣಬನಕೊಪ್ಪಲು ಮಾರ್ಗವಾಗಿ ಕಡಬಕ್ಕೆ ಸೇರ್ತಕ್ಕಂಥ ರಸ್ತೆಯನ್ನು 6.18 ಕೋಟಿ ಇವತ್ತು ಈ ಒಂದು ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದಂತ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ನಾವು ಬಹಳ ದಿನಗಳಿಂದನೂ ಕೂಡ ಬಹಳ ವರ್ಷಗಳಿಂದನೂ ಕೂಡ ಈ ರಸ್ತೆಯಲ್ಲಿ ಓಡಾಡ್ತಿದ್ದೋ, ಆದರೆ ರಸ್ತೆ ಬಹಳ ಹದಗೆಟ್ಟಿತ್ತು. ಆ ಒಂದು ವ್ಯವಸ್ಥೆಯನ್ನ ನೋಡಿ ಈ ಒಂದು ಪ್ರಥಮ ಪ್ರಯಾರಿಟಿಯಲ್ಲಿ ಈ ಒಂದು ರಸ್ತೆಯನ್ನ ಕೈಗೆತ್ತಿಕೊಂಡು ಈ ಅಭಿವೃದ್ಧಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಪಂಚಾಯತ್ ವ್ಯಾಪ್ತಿನಲ್ಲಿ ಈಗಾಗಲೇ ಲಕ್ಷ್ಮೀಸಾಗರ, ಮಹದೇಶ್ವರ, ನೀಲನಹಳ್ಳಿ, ಸೆಣಬ ಆ ಗ್ರಾಮಗಳಿಗೂ ಕೂಡ 4.25 ಕೋಟಿ ವೆಚ್ಚದಲ್ಲಿ ಈ ಹಿಂದೆ ಕೂಡ ಪೂಜೆಯನ್ನ ಮಾಡಿದ್ರು. ಅವೆಲ್ಲ ಈಗಾಗಲೇ ಕಾಮಗಾರಿಗಳು ಪೂರ್ಣಗೊಂಡಿವೆ. ಮುಂದಿನ ದಿನಗಳಲ್ಲಿ ಇದು ಕೂಡ ಆದಷ್ಟು ಬೇಗ ಬಹಳ ಗುಣಮಟ್ಟದಲ್ಲಿ ಕಾಮಗಾರಿಯನ್ನ ಮಾಡಬೇಕು. ಮತ್ತೆ ಈ ಭಾಗದ ಎಲ್ಲ ಇವಾಗ ಏನು ಸೆಣಬನಕೊಪ್ಪಲು ಗ್ರಾಮಸ್ಥರು ರೈತ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಇವತ್ತು ರೈತ ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಹೊಂದಬೇಡ್ರಿ, ಎದುರುಬೇಡ್ರಿ. ನಿಮ್ಮ ಜೊತೆ ತಾಲೂಕು ರೈತ ಸಂಘ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತದೆ. ನಿಮ್ದು ಯಾವುದೇ ಸಮಸ್ಯೆಗಳಿದ್ರು ಕೂಡ ನಮಗೆ ಒಂದು ಫೋನ್ ಹಾಕಿ ನಾವು ನಿಮ್ಮ ಜೊತೆ ಇರ್ತೇವೆ. ಈ ಭಾಗದಲ್ಲಿ ರೈತ ಸಂಘಟನೆಯನ್ನ ಸಾಕಷ್ಟು ಶಕ್ತಿಯುತವಾಗಿ ಬಲಯುತವಾಗಿ ಕಟ್ತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡೋಣ. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಶಾಸಕರು ನೀವು ನೋಡ್ತಾ ಇರ್ಬೋದು, ಪ್ರತಿನಿತ್ಯ ಸಾವಿರಾರು ಕೋಟಿ ಅನುದಾನವನ್ನ ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದೀವಿ. ಅವರು ಇನ್ನೂ ಕೂಡ ದೂರದೃಷ್ಟಿಯನ್ನ ಇಟ್ಕೊಂಡು ಈ ಕ್ಷೇತ್ರವನ್ನ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು. ಇಲ್ಲಿ ಬಡ ಮಕ್ಕಳುಗಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಅವರಿಗೆ ಗುಣಮಟ್ಟದ ಒಂದು ಆರೋಗ್ಯ ಸಿಗಬೇಕು ಅಂತೇಳಿ ಬಹಳಷ್ಟು ಅವರು ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಭೆಗೆ ತಾವೆಲ್ಲರೂ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಬಂದಿದ್ದಾರೆ ಅಂತ ಹೇಳ್ತೀನಿ. ಗ್ರಾಮೀಣ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ಉತ್ತಮ ರಸ್ತೆ ವ್ಯವಸ್ಥೆ ಅತ್ಯಗತ್ಯ. ರೈತರು ಬೆಳೆದ ಬೆಳೆಗೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಕಲ್ಪಿಸುವುದು
ಸಾವಯವ ಕೃಷಿಗೆ ಉತ್ತೇಜನ ನೀಡುವುದು ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲ ನೀಡಬೇಕು ಎಂದು ಹಿರಿಯ ರೈತ ಮುಖಂಡ ಕೆಟಿ ಗೋವಿಂದೇಗೌಡ ಅವರು ಇದೇ ವೇಳೆ ತಿಳಿಸಿದರು. ರೈತರ ಜಮೀನನ್ನ ಆರೋಗ್ಯಕರವಾಗಿರ್ತಕ್ಕಂಥ ಮಣ್ಣನ್ನ ಉಳಿಸುವಂತ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡಿದ್ರು. ಸುಮ್ಮನೆ ಅವೆಲ್ಲ ರಾಸಾಯನಿಕ ಗೊಬ್ಬರಗಳ 60 ವರ್ಷದಿಂದ ಈಗಾಗಲೇ 60 ವರ್ಷಕ್ಕೂ ಜಾಸ್ತಿ ಕಾಲದಿಂದ ನಾವೆಲ್ಲರೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಆಮೇಲೆ ಯಾವುದೋ ಒಂದು ಸಣ್ಣ ಹುಳ ಕಾಣ್ತಂತ ಹಾಗೆ ಸ್ಪ್ರೇ ಮಾಡೋದಕ್ಕೆ ಅಲ್ಲೆಲ್ಲ ಕಳೆ ಕಾಣಿಸ್ತಾ ಕಳೆ ನಾಶ ಉಚಿತಗೊಳಿಸಿಕೊಂಡೆ ಮಾಡುತ್ತೆ. ಇದಕ್ಕೆ ಮಾಡ್ಕೊಂಡು ಮೈಕ್ರೋ ಬ್ಯಾಕ್ಟೀರಿಯಾ ಸಾಯಿಸ್ಬಿಡುತ್ತೆ. ಎರೆಹುಳುಗಳನ್ನ ನಾಶ ಮಾಡಿದ್ದೀವಿ. ಆದರೆ ಅವ್ರ ಕಲ್ಪನೆ ಅಂತಲ್ಲ, ಮನುಷ್ಯರಿಗೆ ಆರೋಗ್ಯಕರವಾದ ಆಹಾರ ದೊರಕಬೇಕು ಅಂತ, ಮಣ್ಣು ಕೂಡ ಆರೋಗ್ಯಕರವಾಗಿರಬೇಕು, ಅಲ್ಲಿ ಬೆಳೀತಕ್ಕಂಥ ಬೆಳೆನೂ ಕೂಡ ಆರೋಗ್ಯಕರವಾಗಿರಬೇಕು. ಅದರಿಂದಾಗಿ ರೈತರು ಅಥವಾ ಜನತೆ, ಅದನ್ನು ತಿಂತಕ್ಕಂಥ ಜನತೆ, ಆಹಾರ ತಿಂತಕ್ಕಂಥ ಜನತೆ ಅವರು ರೋಗಮುಕ್ತರಾಗಿರಬೇಕು. ಇದು ಅವರ ಬಯಕೆ. ಅದಕ್ಕಾಗಿ ಈಗಾಗಲೇ ಸರ್ಕಾರದ ಮೇಲೆ ಒಂದು ಪ್ರಸ್ತಾವನೆ ನೀಡಿತು. ಸರ್ಕಾರದಿಂದ ಈ ತಾಲೂಕನ್ನು ಸಾವಯವ ತಾಲೂಕು ಅಂತ ಘೋಷಣೆ ಮಾಡ್ತಾರೆ. ಅವ್ರಿಗೆ ಮತ್ತೊಂದು ಕಲ್ಪನೆ ಇದೆ. ನಂತರ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮೇಲುಕೋಟೆ ಕ್ಷೇತ್ರವನ್ನು ಸಾವಯವ ಕೃಷಿ ಕ್ಷೇತ್ರವನ್ನಾಗಿ ರೂಪಿಸುವ ದಿಸೆಯಲ್ಲಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ರೈತರು ರಾಸಾಯನಿಕ ಕೃಷಿಯಿಂದ ದೂರ ಸರಿದು ಸಾವಯವ ಕೃಷಿಯತ್ತ ಮುಖ ಮಾಡಬೇಕು. ಹೊಸ ಬೆಳೆ ಪದ್ಧತಿ, ಕೃಷಿ ಮಾಹಿತಿ ಹಾಗೂ ಗ್ರಾಮ ಸಭೆ ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು. ರೈತರು ಆರ್ಥಿಕವಾಗಿ ಸದೃಢರಾಗಬೇಕಾದರೆ ಕೃಷಿಯಲ್ಲಿ ಹೊಸತನ ಹಾಗೂ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಅವರು ಮನವಿ ಮಾಡಿದರು. ನೀವು ಬೆಳೆಯ ಪದ್ಧತಿಗಳನ್ನ ಬದಲಾವಣೆಗಳನ್ನ ಮಾಡಿ ಹೊಸ ಬೆಳೆಗಳು ಯಾವ್ದಾದ್ರು ಬೆಳಿಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನ ಮಾಡಿ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಎಲ್ಲಾರ ಮೂಲಕ ಸೊಸೈಟಿ ಇರ್ಬೋದು, ನಿಮ್ಮ ಗೊಬ್ಬರದ ಅಂಗಡಿಗಳಿರ್ಬೋದು, ಅಲ್ಲೂ ಗೊಬ್ಬರದ ಅಂಗಡಿಯವ್ರ ಮೂಲಕನೂ ನಿಮ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದೀವಿ. ದಯವಿಟ್ಟು ತಾವೆಲ್ಲ ಬೆಳಿಗ್ಗೆಯಿಂದ ಕಾಮಗಾರಿಗಳನ್ನ ಚಾಲನೆ ಕೊಡೋಕ್ಕೋಸ್ಕರ ಮಾಡಿದ್ವಿ. ಮೊದಲನೇದಾಗಿ ಬೆಳಿಗ್ಗೆ ಸಣ್ಣಬದ ಕೊಪ್ಪಳದು ಮಾಡಿದೀವಿ 6,18,00,000 ವೆಚ್ಚದಲ್ಲಿ. ಅದೊಂದು PWD ಅಲ್ಲಿ. ಇವತ್ತು ಮಧ್ಯಾಹ್ನ 2 ಕೋಟಿ ವೆಚ್ಚದಲ್ಲಿ ಬನ್ನಂಗಾಡಿ ಮತ್ತೆ ಬೇಬಿ ಮತ್ತೆ ಕಣಿವೆ ಕೊಪ್ಪಲು 3 ಗ್ರಾಮಗಳಲ್ಲಿ ಚರಂಡಿ ಮತ್ತೆ CC ರಸ್ತೆಯನ್ನ ಮಾಡಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇವತ್ತೊಂದು RO ಪ್ಲಾಂಟ್ ಅನ್ನು ಬನ್ನಂಗಾಡಿಯಲ್ಲಿ ನಾವು ಉದ್ಘಾಟನೆ ಮಾಡಿದೀವಿ. ಈ ಸಂದರ್ಭದಲ್ಲಿ ಸರಣಬಕೊಪ್ಪಲು ಗ್ರಾಮದ ಕೃಷ್ಣೇಗೌಡ, ಕುಮಾರ್, ರಾಮಣ್ಣ, ಶಿವರಾಮಣ್ಣ, ಬೋರೇಗೌಡ, ಪ್ರಸನ್ನಕುಮಾರ್, ರೂಪಾ, ಬೆಳ್ಳಾಳೆ ಯೋಗೇಶ್, ಬಾಬು, PWD AE ರಾಕೇಶ್ ಸೇರಿದಂತೆ ಬನ್ನಂಗಾಡಿ ಗ್ರಾಮದ ಸ್ವಾಮಿಗೌಡ, ಕಣಿವೆ ರಾಮು, ಜಿಲ್ಲಾ ಕುರುಬ ಸಂಘದ ಉಪಾಧ್ಯಕ್ಷ BK ರೇವಣ್ಣ, ನಾಗಣ್ಣ, ರಮೇಶ್, ಬೇಬಿ ಗ್ರಾಮದ ರಾಜು, ಸಡಕ್ಷರಿ, ಸಿದ್ದಪ್ಪ, ಕುಮಾರಸ್ವಾಮಿ, ಸಿದ್ದರಾಜು, ಪಾಟೇಲ್ ಸಿದ್ದಪ್ಪ, BM ಕುಮಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಗ್ರಾಮದ ಯುವಕರು ಶಾಸಕರಿಗೆ ಅಭಿನಂದನೆ ಸಲ್ಲಿಸಿ ಗೌರವಿಸಿದರು. ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ತರ ನೀವು ನೋಡ್ತಾ ಇದ್ದೀರಾ, ನಮ್ಮ ಶಾಸಕರು ಎಲ್ಲ ಕಡೆ ಆ ಊರುಗಳಲ್ಲಿ ಏನು ಸಮಸ್ಯೆ ಇದೆ ಅಂತ ಪರಿಶೀಲನೆ ಮಾಡಿ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಬೇಕು ಅಂತ ನಿಮ್ಮ ಕಡೆಯಿಂದ. ಸೊ ಇದಾದ್ಮೇಲೆ ನಾನು ಬರ್ಬೇಕಾದ್ರೆ ನೋಡಿದೆ. ಸೊ ನಂಗೊಂದು ಖುಷಿ ಏನಂತಂದ್ರೆ, ಇಷ್ಟು ದಿನ ನೀವು ಈ ರೋಡಲ್ಲಿ ಹೆಂಗ್ ಓಡಾಡ್ತಾ ಇದ್ರಿ ಅಂತ. ಸೊ ಮಕ್ಳುಗಳು ಸ್ಕೂಲ್ ಹೆಂಗ್ ಓಡಾಡ್ತಿದ್ರು ಅಂತ ತುಂಬಾ ಕಷ್ಟ ಆಯ್ತು. ಫಸ್ಟ್ ಟೈಮ್ ಒಂದ್ಸಲ ಬರೋಕ್ಕಿಂತ ನನಗೆ ನೋಡೋದೇ ತುಂಬಾ ಸ್ವಲ್ಪ ಕಷ್ಟ ಆಯ್ತು. ಸೊ ಇವಾಗ ನಿಮ್ಮ ಈ ರೋಡ್ದು ಏನು ಸಮಸ್ಯೆ ಇತ್ತು ಸಾಲ್ವ್ ಆಗ್ತಾ ಇದೆ. ಸೊ ಇದು ನಮ್ಗೆ ಒಂದು ಖುಷಿ. ಸೊ ಇನ್ಮೇಲೆ ನಾನು ಏನೊಂದು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ನಮ್ಮ ಹೆಣ್ಮಕ್ಳು ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಸೊ ನಮ್ಮ ತಾಲೂಕಿಂದ ನಮ್ಮ ಸಂಘಟನೆಯಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಏನೇ ಇದ್ರು ಆ ಊರಿನ ಯಾರು ಗಣ್ಯರು ಇರ್ತಾರೆ ಅಥವಾ ಇಲ್ಲಿಗೆ ಒಂದು ನಮ್ಗೊಂದು ಫೋನ್ ಮಾಡಿದ್ರೆ ನಾವೇ ಬರ್ತೀವಿ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ನಾವು ಅದಕ್ಕೆ ನಮ್ಮಲ್ಲಿ ಆದಷ್ಟು ಸಹಾಯ ಮಾಡ್ತೀವಿ. ಸೊ ಆಮೇಲೆ ನಾವು ಬೇಕಾದ್ರೆ ಶಾಸಕರ ಮನೆ ಹೋಗ್ಬೋದು. ಸೊ ಇದೊಂದು ಹೇಳ್ತಾ ಸೊ ಎಲ್ರಿಗೂ ನಮಸ್ಕಾರಗಳೆಲ್ಲ, ಚೆನ್ನಾಗಿದ್ದೀರಲ್ಲ?
ಓಕೆ ಮಾಡಿ ಮಾಡಿ ಓಕೆ ಮೇಡಮ್. ಈ ಕಡೆ ತಿರುಗಡೆ ಆ ಕಡೆ ಹೋಗ್ರಿ ನೀವು ನೋಡ್ರಿ ಹೋಗಿ ಆ ಕಡೆಗೆ ಹೋಗ್ರಿ ಅಣ್ಣ ನೋಡಿ ಮೇಲೆ ನೋಡಿ ಡೌನ್ ಮಾಡೋಣ ಅಣ್ಣ. ಓಕೆ 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 ಸರ್.